ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ, ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ. ಥ್ಯಾಂಕ್ ಯು. ಆಹಾ, ಎಷ್ಟು ಚಂದದಿ ನಾನು, ಬೆಳ್ಳಗೆ ಉದ್ದನ ಮೂಗು. ಅಯ್ಯೋ, ನಾನೇನಾದರೂ ಬೆಂಗಳೂರಂಥ ದೊಡ್ಡ ಸಿಟಿನಲ್ಲಿ ಹುಟ್ಟುಬಿಟ್ಟಿದ್ರೆ ಗ್ಯಾರಂಟಿ ನಾ ಹೀರೋಯಿನೇ ಆಗ್ಬಿಡ್ತಿದ್ದೆ. ಅಯ್ಯೋ, ಹೋಗಿ ಹೋಗಿ ಹಳ್ಳಿಯಾಗ ಹುಟ್ಟಿ ಈ ನಮ್ಮ ಅತ್ತಿ ಅಂತಕ್ಕೆ ಕೈಯಾಗ ಹುರಿಸ್ಕೊಳ್ಳೋದಾಗೈತೆ ನನ್ನ ಜೀವನ. ಇಂಥ ಸೊಸಿ, ಅದು ಇಂಥ ಸುಂದರವಾದ ಸೊಸಿನ ಪಡ್ಯಾಕ ನಮ್ಮತ್ತಿ ಪುಣ್ಯ ಮಾಡಾಳ. ಆದರೆ ಏನು ಗೊತ್ತು, ಕತ್ತಿಗೇನು ಗೊತ್ತು, ಕಸ್ತೂರಿ ವಾಸ್ತಿ ಅನ್ನಂಗಾಗೈತಿ ನನ್ನ ಜೀವನ. ಆದರೂ ಪಂಚಿ, ನೀನೇ ಹೇಳ, ಎಷ್ಟು ಚಂದದಿಯಲ್ಲ. ಅಯ್ಯೋ, ನನ್ನ ದೃಷ್ಟಿನೇ ಬರ್ತೈತಿ ನನಗೆ. ಅಯ್ಯೋ, ಅಷ್ಟು ಚಂದದಿನ ನಾನು. ಪಂಚವ ಪಂಚವ, ಒಳಗೆ ಬರ್ಲೇನ? ಏ ಲಕ್ಷ್ಮಕ್ಕ, ಬಾ ಬೇಕ ಒಳಗೆ. ಅಲ್ಲಿ ಬೇಕಾ, ನಾ ಎಷ್ಟು ಸಲ ಹೇಳೀನಿ, ಕ್ವಾಣೆಗೆ ಬರೋ ಮುಂದೆ ಬಂದ್ಬಿಡಕ್ಕ ಸೀದಾ ಅಂತಂತೀನಿ. ಮತ್ತೆ ಯಾವಾಗ ನೋಡಿದ್ರು ಪಂಚವ ಒಳಗೆ ಬರ್ಲೇನ, ಪಂಚವ ಒಳಗೆ ಬರ್ಲೇನ ಅಂತ ಕೇಳ್ಕೊಂಬರ್ತೀಯ ಅಲ್ಲಿ ಬೇಕ. ನನಗೆ ಎಷ್ಟು ಸಲ ಹೇಳಿಲ್ಲ ಹಿಂಗೆಲ್ಲ ಕೇಳಕ್ಕೆ ಹೋಗ್ಬೇಡ್ಬೇ ನೀನಂತಂದು. ಅಯ್ಯ, ಅದು ಹಂಗಲ್ಲ ಪಂಚವ. ಒಂದೊಂದು ಸಲ ಮುಕುಂದಪ್ಪನೂ ಇರ್ತಾನಲ್ಲ, ಮತ್ತಿಬ್ಬರು ಗಂಡ ಹೆಂಡತಿ ಇದ್ದಾಗ ಒಮಾಕ ನಾ ಬಂದ್ರೆ ಹೆಂಗೆ ಏನಾರ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀರಿ, ಅದಕ್ಕೋಸ್ಕರ ಕೇಳಿ ಬರೋದು ಚಲೋ ಅಂತಂದು ಕೇಳಿ ಬರ್ತೀನಿ ನಾನು. ಅದೆಲ್ಲ ಇರ್ಲಿ ಬಿಡ್ಬೇಕು. ಏನು ಮಸ್ತ್ ರೆಡಿ ಆಗಿಬಿಟ್ಟಿದಿ, ಮುಖದಾಗ ಹಂಗೆ ಕಳೆ ಕಳೆ ಉಕ್ಕ ಹರಿಯಾಕ ಕುಂತ್ಬಿಟ್ಟೈತಲ್ಲ, ಏನು ಬೇಕ? ಮತ್ತು ನಮ್ಮ ನೇತ್ರವನ್ನು ನೋಡಕ್ಕೆ ಹೊಂಟೀನಿ. ಆಕಿ ಎಂಥ ದೊಡ್ಡ ಆಫೀಸ್ನಾಗ ಕೆಲಸ ಮಾಡ್ತಾಳೆ. ಮತ್ತು ಅಲ್ಲಿ ಹೋದಾಗ ಆಕೆಗೆ ಅಸಹ್ಯ ಅನ್ನಿಸ್ಬಾರ್ದಲ್ಲ, ನಾ ಚಂದನ ತಂಗೆ ರೆಡಿ ಆಗೋದ್ರೆ ಚಲೋ ಹೋದಿಲ್ಲ ನಮ್ಮ ನೇತ್ರವ್ಗೆ. ಅಲ್ಲಿ ಯಾರು ನೋಡಿದ್ರು, ಎಲ್ಲರೂ ನೋಡಿದ್ರು, ಈ ನೇತ್ರವ್ನವ್ರು ಅವು ಅಂತ ನೋಡು, ನೇತ್ರವ್ ನೋಡು ಅವು ಅವು ಅಂತ ನೋಡು ಅಂತ ಅಂತಿರ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಂದನ ತಂಗೆ ರೆಡಿಯಾಗಿ ಹೋದ್ರಾತಂತಂದು ರೆಡಿಯಾಗಿನಿ ಚಂದನ ತಂಗೆ. ಅಯ್ಯೋ, ಹೌದು ಅನ್ಬೇಕಾ? ಅಂದರೂ ಭಾರಿ ಚಂದ ಕಾಣಕೊಂತೀನಿ ನೋಡ್ಬೇಕಾ ನೀನು. ಹೌದನ? ಇರಲಿ ಬಿಡವ, ನಂದೇನು ಒಟ್ಟಿನಲ್ಲಿ ನನ್ನ ಮಗಳು ನನ್ನ ನೋಡಿ ಖುಷಿ ಆದ್ರೆ ಸಾಕು ಆಟ. ಅಯ್ಯೋ, ಯಾಕೆ ಚಿಂತೆ ಮಾಡ್ತೀವಿ ಅಕ್ಕ, ನಿನ್ನನ್ನು ನನ್ನನ್ನು ನೋಡಿದ್ರೆ ನೇತ್ರವ್ವ ಕುಡ್ದಾಡ್ಬಿಡ್ತಾಳೆ ನೋಡು. ಅದು ಮಾತ್ರ ನಿಜಾನ. ಮತ್ತೆ ಅಲ್ಲಿ ಬೇಕಾ, ಮತ್ತು ರಾತ್ರಿ ಒಂದಿಷ್ಟು ಕರ್ಚಿಕಾಯಿ ಮಾಡ್ಕೊಂಡಿದ್ವಲ್ಲ, ಎಲ್ಲ ಇಟ್ಕೊಂಡಿಲ್ಲ. ಏನೇನು ಇಟ್ಕೊಂಡು ಈಗ? ಅದು ಚೀಲ್ದಾಗ ಚಪಾತಿ ಇಟ್ಕೊಂಡೀನಿ, ಮೆತ್ತನು ರೊಟ್ಟಿ ಮಾಡಿದ್ದೆ. ಅಂಬವ್ವ ರೊಟ್ಟಿ ಮಾಡಿದ್ಲ, ಅದಾಗ ಮೆತ್ತನು ಕೊಟ್ಟಾಳ. ನೇತ್ರವ್ಗ ಮೆತ್ತನ ರೊಟ್ಟಿ ಅಂದ್ರೆ ಇಷ್ಟ ಅಂತಂದು ಕೊಟ್ಟಾಳ. ಆಮೇಲೆ ಉದ್ರ ಬೇಳೆ ಪಲ್ಯ ಆಕೆಗೆ ಇಷ್ಟ ಅಲ್ಲ, ಅದಕ್ಕೆ ಉದ್ರ ಬೇಳೆ ಪಲ್ಯ, ಒಂದು ಸ್ವಲ್ಪ ಚಟ್ನಿ, ಉಪ್ಪಿನಕಾಯಿ, ಮೊನ್ನೆ ಹಾಕಿದ್ದು ಉಪ್ಪಿನಕಾಯಿ ಇತ್ತಲ್ಲ, ಆಕೆಗೆ ಮಾವಿನಕಾಯಿದು ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ. ಅದಕ್ಕೋಸ್ಕರ ಮಾವಿನಕಾಯಿದು ಉಪ್ಪಿನಕಾಯಿ ಮತ್ತು ಅನ್ನ ಸಾರು, ಒಂದು ಸ್ವಲ್ಪ ಶೇಂಗಾ ಪುಡಿ ಇಟ್ಕೊಂಡೀನಿ. ಪಾಪ ಅದು ಅಲ್ಲಿ ಮನ್ಯಾಗ ಬೇಸರಾದಾಗ ಅಡುಗೆ ಮಾಡ್ಕೊಳಕ್ಕೆ ಒಂದು ತಟ್ಟಗೆ ಇದು ಏನದು ಅನ್ನದಾಗ ಈ ಶೇಂಗಾ ಪುಡಿನಾರ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತೈತೆ ತಗ. ಅದಕ್ಕೆ ಒಂದಿಟ್ಟು ಶೇಂಗಾ ಪುಡಿ, ಒಂದಿಟ್ಟು ಗುರಳ್ ಪುಡಿ, ಒಂದು ಸ್ವಲ್ಪ ಅವು ಇವು ಇಟ್ಕೊಂಡೀನಿ. ಹೌದನೇ, ಚಲೋ ಆತು ಬಿಡ್ಬೇಕಾ. ಅಂದಂಗೆ ಎಲ್ಲನೂ ಇಟ್ಟಿಲ್ಲ ಚೀಲ್ದಾಗ. ಮತ್ತೇನಾರ ಮರ್ತೀಯ ಆಮೇಲೆ ಅಲ್ಲಿ ಹೋದ್ಮೇಲೆ, ಅಯ್ಯೋ ಅದನ್ನು ತರಬೇಕಾಗಿತ್ತು ನೋಡಂತ ಅನ್ನಕ್ಕೆ ಹೋಗ್ಬೇಡ ನೀನು. ಎಲ್ಲ ಇಟ್ಕೊಂಡಿಲ್ಲ? ಎಲ್ಲನೂ ಇಟ್ಕೊಂಡೀನಿ. ಅದಕ್ಕೆ 4-5 ಸಲ ನೋಡೀನಿ, ಇಟ್ಕೊಂಡಿನ ಏನಿಲ್ಲ ಅಂತಂದು 4-5 ಸಲ ನೋಡಿ ಇಟ್ಕೊಂಡೀನಿ ಎಲ್ಲನೂ. ಲಕ್ಷ್ಮಕ್ಕ, ಅಯ್ಯ ಅಂಬವ್ವ, ಅಲ್ಲೇ ಯಾಕೆ ನಿಂತಿದ್ದೆ? ಬಾಯ್ ಒಳಗಡೆ. ಲಕ್ಷ್ಮಕ್ಕ, ನೇತ್ರವ್ಗ ಬೆಳ್ಳುಳ್ಳಿ ಚುಂಬರಿ ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಲಘು ಲಘುನ ಚುಂಬರಿ ಹಚ್ಚಿದೆ. ಕಟ್ಟಿ ನೀನು ಒಯ್ತಿಯಲ್ಲ ಚೀಲ, ಅದ್ರಾಗ ಇಟ್ಟಿನಿ ನೋಡು. ಹೌದನ? ಚಲೋ ಆತು ಬಿಡವ, ಅಕ್ಕಿಗೆ ಬೆಳ್ಳುಳ್ಳಿ ಚುಂಬರಿ ಇಷ್ಟ ನೋಡು. ನಾ ಹಚ್ಬೇಕಂದಕ್ಕಿ ಮರ್ತಾ ಬಿಟ್ಟಿನಿ ನೋಡು, ನೀ ಹಚ್ಚಿದೆಲ್ಲ ಚಲೋ ಆತು ಬಿಡವ. ಹಂಗಾರ ಲಕ್ಷ್ಮಕ್ಕ, ಈ ಸಲ ನೀವು ಇಬ್ಬರು ಹೊಂಟಿರಿ, ಹೋಗ್ಬರಿ. ಮುಂದಿನ ಸಲ ಏನಾರು ಹೊಂಟ್ರಂದ್ರೆ ನಾನು ಬರ್ತೀನವ. ನನಗೂ ನೇತ್ರವ್ ನಾನು ನೋಡಂಗೆ ಅನ್ಸೈತಿ. ಪಾಪದು ಇಷ್ಟು ದಿನ ಇತ್ತ ನಮ್ಮ ಜೊತೆ, ಒಮ್ಮೆ ನಮ್ಮ ಮಕ್ಳು ಹಿಂಗೆ ಮನೆಯಿಂದ ಹೊರಗೆ ಹಾಕಾರಲ್ಲ, ನನಗೂ ಅದನ್ನು ನೋಡ್ಬೇಕಂತ ಅನ್ಸೈತಿ. ಅದಕ್ಕೆ ಮುಂದಿನ ಸಲ ಹೋಗೋ ಮುಂದೆ ನನ್ನನ್ನು ಕರ್ಕೊಂಡು ಹೋಗಬೇಕಾ? ಹ್ಞೂನವ, ಮುಂದಿನ ಸಲ ಹೋಗೋ ಮುಂದೆ ನಿನ್ನನ್ನು ಕರ್ಕೊಂಡು ಹೋಗ್ಯ ಅಂತ. ಈ ಸಲ ಏನೋ ಮನ್ಯಾಗ ಗೊತ್ತಿಲ್ಲ, ಏನೋ ಒಂದು ಸುಳ್ಳು ಹೇಳಿ ಹೊಂಟೀವಿ ಈಗ. ಅದ ಏನು ಸುಳ್ಳು ಹೇಳ್ಬೇಕು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ ಈಗ. ಮುಂದಿನ ಸಲ ಬೇಕು, ಈಗ ಒಂದು ಸಲ ಹೋಗಿ ಬರ್ತೀವ, ಮುಂದಿನ ಸಲ ನೇತ್ರವ್ನ ನೋಡಾಕ ಹೊಂಟೀವಿ ಅಂತಂದು ಬೇಕಾರೆ ಏನಾರ ಹೇಳಿ, ಇಲ್ಲಾಂದ್ರೆ ಬೇರೆದೇನಾರ ಪ್ಲ್ಯಾನ್ ಮಾಡಿ ಹೋಗೋಣಂತ. ಸರಿನಾ? ಆತು ತಗೋಬೇಕ. ಮತ್ತು ನೇತ್ರವ್ಗೆ ಹೇಳು ನಾ ಕೇಳಿದೆ ಅಂತಂದು, ಆಕಿ ಭಾಳ ನೆನಪಾಗ ಕುಂತಾಳ ಎಲ್ರಿಗೂ ಅಂತ ಹೇಳು. ಆತು ಬರವ, ಹೇಳ್ತೀನಿ. ನೀನು ಕೇಳಿದೆ ಅಂತ ಹೇಳ್ತೀನಿ, ಎಲ್ಲರೂ ಕೇಳಿದ್ರವ ನಿನಗ ಅಂತ ಹೇಳ್ತೀನಿ ಅಂತ ತಗೋ. ಅಲ್ಲಲ್ಲಿ ಪಂಚಿ, ಏನೋ ರೆಡಿ ಏನೋ ಆಗಿ ನಿಂತು ಬಿಟ್ವಿ, ಈಗ ಅತ್ತೆಯರಿಗೆ ಏನಂತ ಹೇಳಿದ್ಲಿಯಪ್ಪ? ನಾನು ಅದನ್ನ ಯೋಚನೆ ಮಾಡಾಕುಂತೀನಿ ತಡಿಬೇ ಅಕ್ಕ. ಏನು ಹೇಳ್ಬೇಕಂತನ ನನಗೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಏನು ಹೇಳೋಗಣ?
ಹಂಗೆ ಏನಾರ ಕೈ ಬೀಸ್ಕೊಂತ ಹೋದ್ರೆ ಇಲ್ಲೇ ಪ್ಯಾಟ್ಯಾಗ ಹೊಂಟೀವಿ ಅಂತ ಹೇಳ್ಬೋದಾ. ಈಗ ಅದು ಕೈ ಚೀಲನೂ ಒಯ್ತೀವಿ, ಅದನ್ನ ನೋಡಿ ಏನೈತಿ ಅದ್ರಾಗ ತಮ್ಮೇಲೆ ತೋರಿಸು ಅಂತಂತಾಳೆ. ಆಮೇಲೆ ಚೀಲದಾಗಿದ್ದೆಲ್ಲ ನೋಡಿದ್ರೆ ಯವ್ವ 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 ಎಲ್ಲನೂ ಕಸದಿಲ್ಲೇ ಇಟ್ಕೋತಾಳಕ್ಕಿ. ಅದಕ್ಕೆ ಏನಂತ ಹೇಳೋದು. ಲಕ್ಷ್ಮಕ್ಕ ಹೆಂಗೆ ನಮ್ಮ ಅತ್ತಿಗೆಮ್ಮಂತೂ ಇಲ್ಲಿ ಬರೋಂಗಿಲ್ಲ, ನಮ್ಮ ಅಣ್ಣ ಅತ್ತಿಗೆಮ್ಮನ ಜೊತೆ ಇವರಂತೂ ಯಾರೂ ಮಾತಾಡೋಂಗಿಲ್ಲ, ಫೋನ್ ಹಚ್ಚಿ ನಾನೇ ಮಾತಾಡೋಂಗಿಲ್ಲ, ಇನ್ನು ಇವರೆಲ್ಲ ಮಾತಾಡ್ತಾರೆ. ಅವ್ರು ಇಲ್ಲಿಗಂತೂ ಬರೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಅತ್ತಿಗೆಮ್ಮಗೆ ಏನೋ ಆರಾಮಿಲ್ಲ ಅಂತ ಆಸ್ಪತ್ರೆಗೆ ಹಾಕಾರಂತ, ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬರ್ತೀವಿ ಅಂತ ಹೇಳೋಣ. ಹಂಗಂದ್ರೆ ಸುಮ್ಮನೆ ಅಕ್ಕಳಕ್ಕಿ ಹಂಗಂತೇನ್ಲಿ. ಅಲ್ಲಲ್ಲಿ ಆರಾಮಿದ್ದರಿಗೆ ಹಿಂಗಂತಿ ಅಲ್ಲಲ್ಲಿ ನೀನು. ಅಯ್ಯ ಎಲ್ಲಿ ಬಿಡಬೇಕ ಆಕಿದೇನು. ಅದು ಅಲ್ದ ನಾವೇನು ಆಕಿಗೆ ಆರಾಮಿಲ್ಲದಂಗೆ ಇಲ್ಲದೆ ಇರೋ ಹಂಗೆ ಆಗಲಿ ಅಂತ ಹೇಳಕ್ಕಂತಿಲ್ಲ. ಈಗ ಮತ್ತೆ ಯಾವ್ದಾರು ಒಂದು ನೆಪ ಹೇಳಿ ಹೋಗ್ಬೇಕಲ್ಲ ಬೇಕ. ಇಲ್ಲ ಅಂದರೆ 1000 ಪ್ರಶ್ನೆ ಕೇಳ್ತಾರವ, ಒಬ್ರಲ್ಲ ಇಬ್ಬರಲ್ಲ. ಈಗಂತೂ 4 ಜನ ಕೂಡ್ಬಿಟ್ಟಾರ, ಒಬ್ಬೊಬ್ರು ಕೇಳ್ಕೊತ ನಿಂತು ಬಿಡ್ತಾರೆ. ಅದಕ್ಕೆ ನಮ್ಮ ಅತ್ತಿಗೆಮ್ಗೆ ಆರಾಮಿಲ್ಲ ಅಂತ ಹೋಗಿ ಮಾತಾಡ್ಸ್ಕೊಂಬರ್ತೀವಿ ಇಲ್ಲೇ ಹುಬ್ಳ್ಯಾಗ. ನಾನು ಒಬ್ಬಕ್ಕೆ ಎಲ್ಲಿ ಹೋಗಲಿ, ಅದಕ್ಕೆ ಲಕ್ಷ್ಮಕ್ಕನ್ನು ಕರ್ಕೊಂಡು ಹೊಂಟೀನಿ ಅಂತ ಹೇಳ್ತೀನಿ ತಗೋ. ಹಂಗಂದು ಬಿಡಲಿ ಪಂಚಿ. ಆದ್ರೆ ಮತ್ತು ಈ ಚೀಲ ಎದಕ್ಕೆ ತೊಗೊಂಡು ಹೊಂಟೀರಿ ಅಂದ್ರೆ. ಅಯ್ಯ ಅದು ಹಂಗೆ ಮಾತಾಡ್ಸೋಕ್ಕೇನು ಹೋಗೋದು, ಇಲ್ಲಿಂದನೇ 1-2 ಹಣ್ಣು ತೊಗೊಂಡು ಹೋಗ್ಬಿಡ್ತೀವಿ. ಅಲ್ಲಿ ಮತ್ತು ಎಲ್ಲಿ ದುಡ್ಡು ಕೊಟ್ಟು ತೊಗೊಳೋದಂತಂದು ಹೇಳ್ಬಿಡ್ತೀವಿ. ಮೇಲೆ 1-4 ಬಾಳೆಹಣ್ಣು ಇಟ್ಬಿಡ. ಆಮೇಲೆ ಮೊದಲು ಊಟದ ಮೇಲೆಲ್ಲ ಒಂದು ಹರ್ಕದ್ದು ಸೀರೆ ಇಡು, ಸೀರೆ ಮೇಲೆ ಏನದು ಬಾಳೆಹಣ್ಣು ಇಡು. ಅವರು ಚೆಕ್ ಮಾಡಿದ್ರೂ ಕೆಳಗಿನೇನು ಕಾಣಿಸ್ಬಾರ್ದು, ಸೀರೆ ಮತ್ತು ಹಣ್ಣು ಅಷ್ಟೇ ಕಾಣಿಸ್ಬೇಕು, ಹಂಗೆ ಇಡ್ಬೇಕು ನೋಡು. ಚಲೋ ಐತೆ ನೋಡಲಿ ಪ್ಲ್ಯಾನ್. ಹಂಗೆ ಹೇಳ್ಬಿಡತ್ತಾಗ, ಇಲ್ಲಾಂದ್ರೆ ಮುಂದಕ್ಕೆ ಹೋಗಕ್ಕೆ ಬಿಡಂಗಿಲ್ಲಕ್ಕಿ. ಅಲ್ಲ ಪಂಚಿ, ನೇತ್ರವನ್ನ ಮಾತಾಡ್ಸಕೊಂತೀವಂತ ಅಂದ್ಬಿಟ್ರೆ ಮುಗ್ದಾಗ ಹೋತು, ಮತ್ತು ಅಷ್ಟ ಅಂದ್ಬಿಡ್ಬೇಕಿಲ್ಲ. ಬೇಡ, ಈಗ ನೇತ್ರವ ಅಲ್ಲಿ ಎಲ್ಲದಾಳ ಅಂತ ನೋಡ್ತೀವಿ ನಾವು. ಆಕೆ ಎಲ್ಲದಾಳ ಹೆಂಗದಾಳ ಅಂತ ನೋಡ್ತೀವಿ. ಮತ್ತು ಆಕೆ ಅಲ್ಲಿರೋದು ನೋಡಿ ಇವ್ರು ಹೊಟ್ಟೆ ಹುರ್ಕೊಂಡು ಮತ್ತು ಅದು ಅಲ್ಲೂ ಹೋಗಿ ಒಂದಿಟ್ಟು ಏನಾರು ಕೆಡಿಸಿ ಅಲ್ಲೂ ಆ ಹುಡುಗಿ ನೆಮ್ಮದಿಲ್ಲದಂಗೆ ಮಾಡಿದ್ರೆ ಅದಕ್ಕೇನು ಮಾಡ್ಬೇಕು. ಅದಕ್ಕೋಸ್ಕರ ಬೇಡ ಈಗಲೇ ಹೇಳೋದು. ಈ ಮಧ್ಯೆ ನಾವು ಬರ್ತೀವಿ ಮಾತಾಡ್ಸಕ್ಕಂತ ಅಂತಾರೆ. ಈ ನಮ್ಮ ಜೊತೆ ಬಂದು ನೇತ್ರವೆಲ್ಲದಾಳ ಎಲ್ಲ ತಿಳ್ಕೊಂಡು ಆಮೇಲೆ ಇವು ಮೊದಲ ಭಾಳ ಹೊಲಸದವು, ಮತ್ತು ಅಲ್ಲೂ ಆ ಹುಡುಗಿನ ನೆಮ್ಮದಿಯಾಗಿರಕ್ಕೆ ಬಿಡಂಗಿಲ್ಲ. ಅದಕ್ಕೆ ಬೇಡ. ಹೌದ್ಲೆ ಪಂಚಿ, ಬರೋಬ್ಬರಿ ಇದನ್ನ ಹೇಳೋದು. ನನ್ನ ಮಗಳನ್ನ ಅಲ್ಲೂ ನೆಮ್ಮದಿಯಾಗಿರಕ್ಕೆ ಬಿಡಂಗಿಲ್ಲ ಇವು, ಅಷ್ಟು ಹೊಲಸದವು. ಅದಕ್ಕೆ ಸದ್ಯಕ್ಕೆ ಹೇಳೋದ ಬೇಡ. ಹೆಂಗೋ ನನ್ನ ಮಗಳು ಯಾವ ಆಫೀಸ್ನಾಗ ಕೆಲಸ ಮಾಡ್ತಾ ಅನ್ನೋದು ಇವ್ರಿಗೆ ಗೊತ್ತಿಲ್ಲ, ಮತ್ತು ಎಲ್ಲದ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಏನೂ ಗೊತ್ತಾಗೋದು ಬೇಡ, ಸುಮ್ಮನೆ ಇರಲಿ ಅತ್ತಾಗ. ಹಂಗೆ ಮಾಡಿಬಿಡ್ಬೇಕ, ಸುಮ್ಮನೆ ಹೇಳೋದು ಬೇಡ. ಆ ಹುಡುಗಿ ಎಲ್ಲರ ನೆಮ್ಮದಿಯಾಗಿರಲಿ ಒಂದು ಸ್ವಲ್ಪ. ಹೊತ್ತಾಕೈತಿ, ಹೋಗೋಣ ಅಲ್ಲಿ ಪಂಚಿ. ಈಗ ಲಗುನ ಹೋದ್ರೆ ಒಂದು ಸ್ವಲ್ಪ ಆ ಹುಡುಗಿ ಜೋಡಿ ಇದ್ದು ಆರಾಮ್ ಸಂಜೆ ಮೇಲೆ ಬರಕ್ಕೆ ಬರ್ತೈತಿ. ಇಲ್ಲೇ ಹೋಗೋದ ಹೊತ್ತಾತಂದ್ರೆ ಮತ್ತೆ ಬರೋ ಮುಂದೆ ಲಗುನ ಬರ್ಬೇಕಾ. ಅದಕ್ಕೋಸ್ಕರ ಮತ್ತೆ ಇದ್ದಂಗೂ ಹಂಗೆಲ್ಲ ಏನಿಲ್ಲ, ಹೋಗೋಣ. ಆ ತಗೋಬೇಕಾ. ನಾನು ಅವ್ರ ತಲೆ ಮಾತಾಡ್ತಿರ್ತೀನಿ ಹಂಗೆ ಸಣ್ಣಕ್ಕೆ, ನೀನು ಲಗುನ ಚೀಲ ತೊಗೊಂಬಂದ್ಬಿಡು. ಅವ್ರು ಹಿಂಗೆ ಇನ್ನೇನು ಮತ್ತೇನೈತಿ ಚೀಲ ಕೊಡು ಅಂತ ಅನ್ನೋಷ್ಟಿಗೆ ನೀನು ಲಗುನ ಬಾಗ್ಲ ದಾಟ್ಬಿಡು. ಜಾಸ್ತಿ ಏನು ಅಲ್ಲಿ ನಿಂತ್ಕೊಳಕ್ಕೆ ಹೋಗ್ಬೇಡ ಏನು. ಆಯ್ತು ತಗೊಳ್ಳಿ. ಹಂಗಾರೆ ನಾ ಹೋಗಿ ಚೀಲ ತೊಗೊಂಬರ್ತೀನಿ, ಅಡುಗೆ ರೂಮ್ನಾಗ ಇಟ್ಟೈತಾ ಎಲ್ಲ ಚೀಲ ತೊಗೊಂಬರ್ತೀನಿ, ನೀನು ಅಲ್ಲೇ ಬಾ ಹೇಳಂತೆ ಅಂತ. ಅಲ್ಬೇಯವ್ವ, ನಾವು ಬಂದು ಭಾಳ ದಿನನ ಆತು. ಮತ್ತು ಈಗ ಹೆಂಗೋ ಪವಿತ್ರನ ಮದ್ವೆನೂ ಏನೋ ಒಂದು 4-5 ತಿಂಗಳು ಲೇಟ್ ಅಂತ ಅಂತೀರಲ್ಲ ನೀವು. ಮತ್ತು ನಾವು ಮನೆಗಾರ ಹೊಕ್ಕಿನ ಬಿಡ್ಬೇ ನಮ್ಮ ಮನೆಗೆ. ಅಯ್ಯ ಇರ ಮಗಳ, ಇನ್ನೂ ಬಂದು ಒಂದು 4 ದಿನ ಆಗಿಲ್ಲವ, ಆಗಲೇ ಹೊಕ್ಕಿನ ಅನ್ನ ಕುಂತೇನೆ. ಅಲ್ಲಿ ಅದಾರ ಬಿಡು, ನಿನ್ನ ಮಕ್ಕಳದಾರ, ನಿನ್ನ ಗಂಡದಾರ, ಇದಕ್ಕೆ ಚಿಂತೆ ಮಾಡ್ತಿದ್ದಿ. ಇರು ಇನ್ನೂ 4 ದಿನ ಇರವ ಹೋಗಂತಿ ಅಂತ. ಹಿಂಗೆ ಒಮ್ಮ ಬಂದು ಹೋಗ್ಬಿಟ್ರೆ ಮತ್ತು ನಂಗೆ ಬೇಜಾರಾಗಲ್ಲ ನವ ಮಗಳ. ಇರ ಮಗಳ, ಏನು ಬಿಡ್ಬೇಯವ್ವ ಇದ್ರ. ಏನು ಮನೆ ಮಗಳು ಬಂದಾಳ, ಏನಾರ ಚಲೋದು ಮಾಡಿ ತಿನ್ಸೋಣ ಅನ್ನೋದಿಲ್ಲ, ಏನಿಲ್ಲ ನಿನ್ನ ಸೊಸೆಂದ್ರಿಗೆ. ಬರೀ ಅವ್ರ ಸಂಭ್ರಮದಾಗ ಅವ್ರು ಇರ್ತಾರೆ. ಎದಕ್ಕಿರ್ಬೇಕು ಇಲ್ಲಿ, ಏನು ಒಂದು ಕಿಮ್ಮತ್ತು ಕೊಡೋಂಗಿಲ್ಲ, ಏನಿಲ್ಲ. ಅಯ್ಯೋ ನೀನು ಯಾಕವ್ವ ಅಷ್ಟು ಚಿಂತೆ ಮಾಡ್ತಿದ್ದಿ. ನಿನಗೇನು ತಿನ್ಬೇಕಂತ ಅನ್ಸೈತಿ ಹೇಳು, ಈಗಲೇ ಹೇಳ ಮಾಡಿಸ್ತೀನಿ ಅವ್ರ ಕೈಯಾಗ. ಮಾಡಲಿಲ್ಲ ಅಂದ್ರೆ ಹಂಗಲ್ಲ ಅವ್ರನ್ನ ಒದ್ದು ಹೊರಗಡೆ ಹಾಕ್ತೀನಿ ಮನೆಯಿಂದ. ಏನಂತ ಮಾಡಾರ ಅವ್ರು ನನ್ನನ್ನು ಈ ಕರಿಯವ್ವ ಅಂದ್ರೆ ಏನಂತ ಮಾಡಾರ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡವ. ಹೇಳು ನಿಂಗೆ ಏನು ತಿನ್ಬೇಕಂತ ಅನ್ಸೈತಿ ಹೇಳು, ಅದನ್ನ ಮಾಡಿಸ್ತೀನಿ ನಾನು. ಯವ್ವ ಅಂದಂಗೆ ಭಾಳ ದಿನ ಆಗ್ಬಿಟ್ಟೈತಿ ಬೇ, ಏನಾರ ಚಿಕನ್ ಗಿಕನ್ ಏನಾರ ಮಾಡಿಸ್ಬೇ. ನಾಲ್ಗೆ ಬರಗೆಟ್ಟಂಗೆ ಆಗ್ಬಿಟ್ಟೈತಿ, ಒಂದು ತಟಗ ತಿಂದರ ತಿನ್ನನ್ ಬೇ. ಅಯ್ಯ ಅಷ್ಟ ನಮ್ಮ ಮಗಳ. ತಗೋ ಹೇಳ್ತೀನಂತ. ನಿಮ್ಮಣ್ಣ ಇದು ಹೊರಗೆ ಹೋದಂಗಾಗನ ಬರ್ಬೋದು, ಮಧ್ಯಾಹ್ನದ ಮೇಲೆ ಬರ್ತಾನಲ್ಲ, ಸಂಜೆಗೆ ತಮ್ಮ ಅಂತ ಅಂತೀನಿ. ತಂದ ಮೇಲೆ ಚಂದನಂತಂಗೆ ಫ್ರೈ ಮಾಡಿ ಎಣ್ಣೆಂದ ನಿನಗೆ ನಾನು ಅವ್ರ ಮೊಬ್ಬೆಣ್ಣೆಯವ್ರನ್ನೆಲ್ಲ ಹೊರಗಡೆ ಕಳಿಸಿ ನಾನು ಎಣ್ಣೆಗ ಫ್ರೈ ಮಾಡಿ ನೀನು ಕೊಡ್ತೀನಂತ. ಸುಮ್ಮನೀರು ಯವ್ವ. ಆಕೆ ಯಾರದ ಲಕ್ಷ್ಮಾವತಿ ಮಾದಾಳಲ್ಲ, ಆಕೆ ಇದು ಚಿಕನಿಂದು ಅದೇನದ ಸಾರು ಭಾರಿ ಮಾಡ್ತಾಳೆ ಬಿ. ಆಕೆ ಕೈಯಾಗ ಮಾಡಿಸ್ಬೇ ರಾತ್ರಿ ಕಡೆಗೆ. ಆತು ಹಂಗಾರೆ ಅಕ್ಕಿಗೆ ಹೇಳ್ತೀನಿ ಮಾಡಂತಂದು ಮಾಡ್ತಾಳ. ರಾಕ್ಷಸಗಳು ಹೆಂಗೆ ಕುಂತಾವ ನೋಡಿ ದಾರಿಗೆ. ಯಾವಾಗೆ ಬರೀ ತಿನ್ನೋದ್ರಾಗ ಇರ್ತಾವೆ. ಈಗೇನು ತಿನ್ನಲಿ, ಮಧ್ಯಾಹ್ನಕ್ಕೆ ಏನು ತಿನ್ನಲಿ, ರಾತ್ರಿಗೆ ಏನು ತಿನ್ನಲಿ, ಎಲ್ಲರೂ ಒಂದು ಚಿಂತೆ ಇರ್ತಿದ್ರೆ ಇವಕ್ಕಂತ ಯಾವಾಗ ನೋಡಿದ್ರು ತಿನ್ನೋದ ಚಿಂತೆ ಇರ್ತೈತಿ. ಯಪ್ಪ ಈಗ ಇವನ್ನ ದಾಟಿ ಹೋಗ್ಬೇಕಲ್ಲ.
ತಾಳ್ಮೆ ತಗೋ ಪಂಚವ್ವ, ತಾಳ್ಮೆ ತಗೋ. ಸರಿ. ಅತ್ಯಾರ ಅತ್ಯಾರ, ಏನಾತ್ಲೆ ನಿನಗೆ? ಮುಖ ಯಾಕೆ ಹಿಂಗೆ ಮಾಡ್ಕೊಂಬಂದಿಯಲ್ಲ? ಎದಕ್ಕೆ? ಅತ್ಯಾರ, ಅದು ನಮ್ಮ ಅತ್ತಿಗೆ ಮಗೇನು ಒಂದಟಗೆ ಆರಾಮಿಲ್ಲಂತ್ರಿ, ಇಲ್ಲೇ ಆಸ್ಪತ್ರೆಗೆ ಹಾಕಾರಂತ, ಅದಕ್ಕೆ ಹುಬ್ಳ್ಯಾಗ. ಅದಕ್ಕೆ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ರೀ ಅತ್ಯಾರ. ಮತ್ತು ಯಾಕೋ ಭಾಳ ನೋಡಂಗೆ ಆಗ್ಬಿಟ್ಟೈತಿ, ನಮ್ಮ ಅತ್ತಿಗೆಮ್ಮನ್ನ ಹೋಗಿ ಮಾತಾಡ್ಸ್ಕೊಂಡ್ರೆ ಬರ್ತೀನಿ ರೀ ಅತ್ಯಾರ. ಅಯ್ಯ, ಏನಾಗಿರಲ್ಲ ತಗೋ. ಏನ ನಿಮ್ಮ ಅತ್ತಿಗೆ ಅಮ್ಮ ಗಟ್ಟಿ ಮುಟ್ಟದಾಳ, ಮತ್ತೆ ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬರ್ತೀರಿ. ಬ್ಯಾಡ ಬಿಡು, ಇಲ್ಲೇ ಫೋನ್ ಹಚ್ಚಿ ಮಾತಾಡ್ಬಿಡು ಸಾಕತ್ತಾಗ. ಅಲ್ರಿ ಅತ್ಯಾರ, ಆರಾಮಿಲ್ಲ ಅಂತ ಹೇಳಾಕುಂತೀನಲ್ರಿ ಅತ್ಯಾರ. ಬರ್ತೀನಿ ರೀ, ಮಾತಾಡ್ಸ್ಕೊಂಬರ್ತೀನಿ ರೀ ಅತ್ಯಾರ. ಹಿಂಗೋಗಿ ಸಂಜೆನಷ್ಟಿಗೆ ಬಂದ್ಬಿಡ್ತೀನಿ ರೀ ಅತ್ಯಾರ. ಅಲ್ಲ ಪಂಚವ, ಆದರೂ ಅತ್ಯಾರ ಮಾತನ್ನ ಕೇಳಂಗಿಲ್ಲ ಬಿಡವ ನೀವು ಸೊಸೆಯರ ಮನ್ಯಾಗ. ನಮ್ಮ ಅವ್ವನ ಮಾತು ಏನು ನಡೆಯಂಗಿಲ್ಲ ಬಿಡು ಈ ಮನ್ಯಾಗ. ಯಾಕ್ರಿ ಚಿಗವನಾರ, ಯಾಕ್ರಿ ಹಿಂಗಂತೀರಿ? ಮನ್ಯಾಗ ಎಲ್ಲರೂ ನಿಮ್ಮ ಒಂದ ಮಾತು ಕೇಳ್ತಾರೆ, ಅದನ್ನ ಬಿಟ್ಟು ಮತ್ತೆ ಯಾರ್ದು ಮಾತು ಕೇಳ್ತಾರೆ? ಈ ಮನ್ಯಾಗ ಯಾರ್ದು ನಡೀತೈತ್ರಿ? ನಿಮ್ಮ ಒಂದ ನಡೆಯೋದು. ಅತ್ಯಾರ, ಈಗ ಮಾತಾಡಕ್ಕೆ ಭಾಳ ಟೈಮ್ ಇಲ್ರಿ ನನ್ನ ಹತ್ರ. ಈಗ ಹೆಂಗ್ರಿ ಕಳಿಸ್ತೀರಾ ಏನಿಲ್ಲ? ನೀವೇನಾರ ಈಗ ನನ್ನನ್ನು ಹೋಗಾಕ ಬಿಡಲಿಲ್ಲ ಅಂದ್ರೆ ನಾ ಮನ್ಯಾಗ ಅಡುಗೆನೂ ಮಾಡಂಗಿಲ್ಲ, ಏನು ಕೆಲಸನೂ ಮಾಡಂಗಿಲ್ಲ. ನಾನಷ್ಟಲ್ಲ, ಮನ್ಯಾಗಿರೋರು ಎಲ್ರಿಗೂ ಹೇಳ್ಬಿಡ್ತೀನಿ, ನಾವಂತೂ ಯಾರು ಅಡುಗೆನೂ ಮಾಡಂಗಿಲ್ಲ, ಬಟ್ಟೆನೂ ಒಗ್ಯಂಗಿಲ್ಲ, ಕಸ ಅನ್ನಂಗಿಲ್ಲ, ನೆಲ ಒರೆಸಂಗಿಲ್ಲ, ಏನೇನೇನೇನೇನೇನು ಮಾಡಂಗಿಲ್ಲ ನೋಡ್ರಿ ಅತ್ಯಾರ. ನೀವ ಮಾಡ್ಬೇಕಾಕೈತೆ. ಆಮೇಲೆ ಹೆಂಗಂತೀರಿ? ಹೋಗಾಕ ಬಿಡ್ತೀರಾ ಏನಿಲ್ಲ? ಯವ್ವ, ಇವ್ರೇನು ಹಂಗ ಮಾಡಾರದಾರ, ಆಮೇಲೆ ನಮ್ಮ ಮೇಲೇನೆ ಬೀಳ್ತೈತಿ. ಬಟ್ಟೆ ಒಗೆಯೋದು, ಅಡುಗೆ ಮಾಡೋದಿಲ್ಲ, ಅದೊಂದು ಚಿಕನ್ ತಿನ್ನಂಗೆ ಆಗ್ಬಿಟ್ಟೈತಿ ಬೇಯವ್ವ. ಮತ್ತು ಅದಕ್ಕೂ ಒಂದಿಟ್ಟು ಏನಾರ ಅಡ್ಗಾಲು ಒಗದಿಗಿದಾರ. ಕಳಿಸ್ಬಿಡಿ ಬೇಯವ್ವ, ಹೋಗ್ಲತ್ತಾಗ ಹಾಳಾಗಿ. ಸಂಜೆ ಅನ್ನಷ್ಟಿಗೆ ಬಾ ಅಂತ ಹೇಳ್ಬಿಡು. ಹಂಗಂತೇನವ? ಹಂಗಾರ ಕಳಿಸ್ಲೇನು? ಹ್ಞೂ ಬೇಯವ್ವ, ಕಳಿಸ್ಬಿಡು. ಇಲ್ಲಾಂದ್ರೆ ನಾವೆಲ್ಲ ಮಾಡೋಕ್ಕಾಕೈತಿ ಕೆಲಸನ, ಅವ ಮಾಡ್ಕೊತಾವತ್ತಾಗ. ಯಾವಾಗಾರ ಯಾಕೆ ಹೋಗ್ಲಿ, ಲಗೋನ ಬಾ ಅಂತ ಹೇಳ್ಬಿಡು ಸಾಕತ್ತಾಗ. ಆತಗೋ. ಆತಗೋ, ಹೋಗು. ಸಂಜೆಗೆ ಒಂದು ಸ್ವಲ್ಪ ಲಗುನ ಬಾ. ಆತ್ ತಗೋರಿ ಅತ್ತಾರ. ಲಕ್ಷ್ಮೋಕ, ಬೇ ಲಕ್ಷ್ಮೋಕ ಬಾ. ಅಲ್ಲಲೇ, ನಿಮ್ಮ ಅತ್ತಿಗೆ ಮಗ ಆರಾಮಿಲ್ಲ ಅಂದ್ರೆ ನೀನು ಒಬ್ಬಕ್ಕೆ ಹೋಗಿ ಮಾತಾಡ್ಸಕ ಅಕ್ಕಿನೇ ಅದಕ್ಕೆ ಜೊತೆ ಕರ್ಕೊಂಡು ಹೊಂಟಿದಿ. ಅಲ್ರಿ ಅತ್ತಾರ, ನಿಮಗೇನ ಬುದ್ಧಿ ಗಿದ್ದಿ ಐತೇನಿಲ್ಲ? ವಯಸ್ಸಾಗೈತೆ, ಆಟ ಬುದ್ಧಿ ಅಂತ ಬೆಳೆದೇ ಇಲ್ಲ ನೋಡ್ರಿ ನಿಮ್ಗೆ. ಅಲ್ರಿ, ಅಲ್ಲಿ ಮಾತಾಡ್ಸಕ್ ಹೋದಾಗ ಅಯ್ಯಯ್ಯ ನೀನು ಒಬ್ಬಕ್ಕೆ ಬಂದಿಯನ, ನಿಮ್ಮ ಮನ್ಯಾಗ ಯಾರನ್ನೂ ಕರ್ಕೊಂಡು ಬರಕ್ಕೆ ಬರಲ್ಲನ ಅಂತ ಅಂತಾರೆ. ಅದಕ್ಕೆ ಈ ಮನೆ ಹಿರಿ ಸುಸಿ ಯಾರದಾರ? ಲಕ್ಷ್ಮೋಕದ, ಆಕಿನ ಕರ್ಕೊಂಡು ಹೊಂಟೀನಿ. ಅದ್ರಾಗ ಏನೈತ್ರಿ ಅತ್ತಾರ ತಪ್ಪು? ಅಲ್ರಿ ಅತ್ತಿಗೆ ಮಾರ, ಮನ್ಯಾಗ ನಮ್ಮನೆ ಕೆಲಸ ಐತಿ, ನೀವು ಅಷ್ಟೇ ಹೋಗ್ರಿ ಅವ್ರನ್ನ ಅದಕ್ಕೆ ಕರ್ಕೊಂಡು ಹೊಂಟಿರಿ. ಹೌದಾ? ಬರ್ರಿ ಹಂಗಾರ. ಅತ್ತಾರ, ನೀವು ಬರ್ತೀರಿ, ಮೀನಾಕ್ಷಿ ಬರ್ತಾರೆ. ಬರ್ರಿ, ಆಸ್ಪತ್ರೆಗೆ ಹೋಗಿ ಮಾತಾಡ್ಸ್ಕೊಂಡು ಸಂಜೆ ಬರೋಣಂತ. ಬರ್ರಿ, ಲಕ್ಷ್ಮಕ್ಕ ಇಲ್ಲೇ ಇರಲಿ, ಬಿಟ್ಟೋಕಿನಿ. ನೀವಿಬ್ರಾಗ ಯಾರು ಬರ್ತೀರಿ? ಬರ್ರಿ ಲಗುನ. ಯವ್ವ, ಈ ಬಿಸ್ಲಾಗ ಆಸ್ಪತ್ರೆಗೆ ಯಾರು ಹೋಗೋದು ಬೇಯವ್ವ? ನನ್ನ ಕೈಯಾಗಂತೂ ಆಗಂಗಿಲ್ಲ, ನಿನ್ನ ಕೈಯಾಗೂ ಆಗಂಗಿಲ್ಲ. ಬೇಡ, ಆತ ಹೋದ್ರೆ ಹೊಕ್ಕ ಬಿಡ್ಬೇ, ದಬ್ಬ ಹಾಕತ್ತಾಗ. ಆತಗ, ಬರ್ರಿ ಲಗುನ ಬರ್ರಿ, ನೀವು ಅಲ್ಲೇ ಕುತ್ಕೊಳಕ್ ಹೋಗ್ಬೇಡ್ರಿ. ಬಂದ್ಯಾ ಲಕ್ಷ್ಮಕ್ಕ? ನಡಿ ಹೋಗೋಣ. ಅದೇನದು ಕೈಯಾಗ ಚೀಲ? ಅದು ಎಂತ ದೊಡ್ಡದೈತಲ್ಲ, ಅದ್ರಾಗೇನು ಇಟ್ಕೊಂಡು ಹೊಂಟಿರಿ? ತೋರಿಸ್ರಿಲಿ. ಅಲ್ರಿ ಅತ್ತಾರ, ನಿಮಗೇನು ಬುದ್ಧಿ ಗಿದ್ದಿ ಐತೇನೆ? ಏನು ತಲೆಯಾಗ ಲದ್ದಿ ಗಿದ್ದಿ ಏನಾರು ತುಂಬ್ಕೊಂಡೈತೆ? ಯಾರ ಮಾತಾಡ್ಸಕೊಂತ ಹೊಂಟಾಗ ಕೈ ಬಿಸ್ಕೊಂಡು ಹೋಗಾಕೈತನ್ರಿ? ಅಲ್ಲಿ ಪ್ಯಾಟ್ಯಾಗ ಹಣ್ಣು ತೊಗೊಳಕ್ ಹೋದ್ರೆ ಸಿಕ್ಕಾಪಟೆ ದುಬಾರಿ ಇರ್ತೈತ್ರಿ. ಅದಕ್ಕೆ ಇಲ್ಲೇ ಇದು ಏನ ನಮ್ಮ ಹಿತ್ತಲ್ದಾಗ ಒಂದು 4 ಹಣ್ಣು ಬಿಟ್ಟಿದ್ವಾ, ಅವನ್ನ ಒಂದು 4 ಹಣ್ಣು ಇಟ್ಕೊಂಡಿವಿ. ಅದಕ್ಕೂ ನೀವೇನು ಅನ್ನಕ್ಕೆ ಹೋಗ್ಬೇಡ್ರಿ ನೋಡ್ರಿ. ಎಲ್ಲಿ ತೋರಿಸಿಲಿ ನೋಡೋಣ ಏನೇನು ಇಟ್ಕೊಂಡಿರಂತಂದು. ಲಕ್ಷ್ಮಕ್ಕ, ಇವರಿಗೆ ಭಾಳ ಅನುಮಾನ ಐತಿ. ನಡಿ, ನೀ ಬರೋದು ಬೇಡ, ನಾ ಇವ್ರನ್ನ ಕರ್ಕೊಂಡು ಹೋಗ್ತೀನಿ. ನಡಿಬೇಕು. ಆಮೇಲೆ ಇಲ್ಲಿಂದ ಚೀಲ್ದಾಗ ಅಲ್ಲಿ ಇಲ್ಲಿ ಇವ್ರು ಏನೇನು ಇಟ್ಕೊಂಡು ಹೊಂಟಾರ ಏನ ಅಂತ ಅಂತಾರ. ಅದಕ್ಕೋಸ್ಕರ ಬೇಡ, ನೀ ನಡಿಬೇಕು ಒಳಗೆ. ಬೇಡ, ನಾ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಇಬ್ಬರಿಗೂ. ನಡ್ರತ್ತೀರ, ಹೋಗೋಣ. ಯಾವತ್ತಾಯಿ ಬೇಡ ಬಿಡು, ನೀನೇನು ತೋರ್ಸೋದು ಬೇಡ. ಅವ ನಾ ಕಣ್ಣಲ್ಲ. ಆತ್ ತಗೋ, ಹೋಗ್ಬರ್ರಿ, ಮೊದ್ಲು ಹೋಗ್ರಿ. ನಡಿಬೇಕಾ? ಹಬ್ಬ ಯವ್ವ, ಏನಾರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಿನ್ನ ಸೊಸಿ ನಮ್ಮನ್ನ ಕರ್ಕೊಂಡು ಹೋಗಿಲ್ಲವ. ಅದು ಆಸ್ಪತ್ರೆ ವಾಸನೆಯಾಗ ಛೀ, ಅಲ್ಲಿ ಹೋಗಿ ಯಾರು ಮಾತಾಡ್ತಾರೆ ಬೇಯವ್ವ? ಹೋದ್ರೊಕ್ಕ ಬಿಡತ್ತ ಹಾಳಾಗಿ ಹೊರಗಡೆ. ಹ್ಞೂ ಮಗಳ, ಈ ಬಿಸ್ಲಾಗದು ಅಂತ ಆಸ್ಪತ್ರೆಗೆ ಯಾರೊಕ್ಕರ ಮಾತಾಡ್ಸಕ್ಕೆ ಬ್ಯಾಡ ಬಿಡತ್ತಾಗ. ಹೋದ್ರೊಕ್ಕವತ್ತಾಗ ಹಾಳಾಗಿ ಹೋಗ್ಲಿ ಬಿಡತ್ತಾಗ. ಆತಗೋ ಬೇವ, ನಾನು ಪವಿತ್ರವ ಏನು ಮಾಡಕ್ಕಂತ ನೋಡ್ತೀನಿ. ಹೋಗಿ ಕೊನೆಗೆ ಹೋಗಿ ನಾನು ಸ್ವಲ್ಪ ತಡ್ಡಾರ ಬಿಡ್ತೀನಿ. ಆತಗ್ರ ಹೋಗಿ, ನಾನು ಒಂದು ತಡೆಗೆ ಅಡ್ಡ ಬೀಳ್ತೀನಿ.